ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ಲಾಗ್. ಸೊ ಇವತ್ತು ನಾನು ಏನು ಮಾಡ್ತಿದ್ದೀನಿ ಅಂತಂದರೆ ಗೀ ರೈಸ್ ಮಾಡೋಣ ಅಂದ್ಕೊಂಡೆ ಮಾರ್ನಿಂಗ್ ಟಿಫನ್ಗೆ. ಸೊ ಅದನ್ನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ ಮಾಡೋಣ ಅಂತ ಅಂದ್ಬಿಟ್ಟು ಲಾಗ್ ಮಾಡ್ತಾಯಿದ್ದೀನಿ. ಸೊ ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ಲಾಗ್ನ ಸ್ಟಾರ್ಟ್ ಮಾಡುವ. ನಾನು ಗೀ ರೈಸ್ ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದು. ಒಂದು ಸಲ ಮಾಡಿದ್ದೆ, ತುಂಬ ಚೆನ್ನಾಗಿ ಬಂದಿತ್ತು. ಅದಾದಮೇಲೆ ಮಾಡೇ ಇಲ್ಲ ನಾನು ಗೀ ರೈಸ್ನ. ಸೊ ಹಂಗಾಗಿ ಏನೇನು ಬೇಕು ಗೀ ರೈಸ್ಗೆ ಅಂತ ತೋರಿಸ್ತಾ ಇದ್ದೀನಿ. ನಾನು 1 ಲೋಟ ಅಷ್ಟೇ ಅಕ್ಕಿಗೆ ಗೀ ರೈಸ್ ಮಾಡ್ತಿರೋದು. ಸೊ 1 ಲೋಟ ಅಕ್ಕಿ ಮತ್ತು ತುಪ್ಪ, ಎಣ್ಣೆ, ಆಮೇಲೆ ಕಾಯಿನ ತುರಿದು ಅದನ್ನು ಗ್ರೈಂಡ್ ಮಾಡಿಕೊಂಡು ಅದರಲ್ಲಿ ಬರೋ ಹಾಲನ್ನ ತೆಗೆದಿಟ್ಕೊಬೇಕು. ಸೊ ಅದನ್ನು ಮಾಡ್ಕೊಬೇಕು. ನೆಕ್ಸ್ಟ್ ಚಕ್ಕೆ, ಲವಂಗ, ಗೋಡಂಬಿ, ಏಲಕ್ಕಿ, ಜೀರಿಗೆ, ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಶುಂಠಿ ಬೆಳ್ಳುಳ್ಳಿನ ನಾನು ಪೇಸ್ಟ್ ಮಾಡ್ಕೊಂಡಿಲ್ಲ, ಹಾಗೇ ಕಟ್ ಮಾಡಿ ಚಿಕ್ಕದಾಗಿ ಇಟ್ಕೊಂಡಿದ್ದೀನಿ. ಬಿಕಾಸ್ ಅದು ತಿನ್ನುವಾಗ ಸಿಕ್ಕಿದರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು. ಆಮೇಲೆ ನಾವು ಜಾಸ್ತಿ ಖಾರ ತಿನ್ನೋದ್ರಿಂದ ಸ್ವಲ್ಪ ಜಾಸ್ತಿನೇ ನಾನು ಮೆಣಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು 4 ಕಟ್ ಮಾಡಿದ್ದೀನಿ. ಮತ್ತು ಸೋಂಪು, ಇಷ್ಟು ಬೇಕಾಗಿರೋ ಐಟಮ್ಸ್ ಅಷ್ಟೇ. ಮತ್ತು ತುಂಬಾ ಚೆನ್ನಾಗಿ ಬರುತ್ತೆ, ಕ್ವಿಕ್ಕಾಗಿ ಮಾಡ್ಬೋದು. ಇದು ಒಂದು ಕಾಯಿ ಹಾಲು ತೆಗಿಯೋದು ಒಂದು ಕಷ್ಟ ಅನ್ನೋದು ಬಿಟ್ಟರೆ ಈ ಗೀ ರೈಸ್ ಮಾಡೋದು ಇನ್ಯಾವುದೂ ಕಷ್ಟ ಇಲ್ಲ. ಈ ಥರ ಫೈನಾಗಿ ಪೇಸ್ಟ್ ಮಾಡ್ಕೊಬೇಕು, ತುಂಬ ಸಣ್ಣ ಆಗಬೇಕು ಫುಲ್ಲು ಕಾಯೆಲ್ಲ. ಸೊ ಈ ಥರ ಪೇಸ್ಟ್ ಮಾಡಿಕೊಂಡು ಇದನ್ನು ಒಂದು ಕಾಟನ್ ಬಟ್ಟೆ ಇರುತ್ತಲ್ಲ ಅದರಿಂದನೂ ಸೋಸ್ಕೊಬೋದು. ಮತ್ತು ಸೊ ನಾನು ಜಾಲರಿ ಎಲ್ಲ ಸೋಸ್ಕೊತೀನಿ, ಬಟ್ಟೆ ಯೂಸ್ ಮಾಡ್ತಾಯಿಲ್ಲ. ಸೊ ನೋಡಿದ್ರಲ್ಲ, 1 ಗ್ಲಾಸ್ ಅಷ್ಟು ಕಾಯೆಲ್ಲ ತೆಗೆದಿದ್ದೀನಿ. ಫಸ್ಟು ಎಣ್ಣೆನ ಹಾಕ್ಕೊಂಬಿಡೋಣ. ತುಪ್ಪ, ಅಷ್ಟು ರೆಡಿ ಮಾಡಿಟ್ಕೊಂಡಿರೋ ಸ್ಪೈಸಸ್ನೆಲ್ಲ ಒಂದೊಂದಾಗಿ ಹಾಕ್ಬಿಟ್ಟು ಫ್ರೈ ಮಾಡೋಣ. ಸೊ ಸ್ಪೈಸಸ್ ಎಲ್ಲ ಸ್ವಲ್ಪ ಫ್ರೈ ಆದಮೇಲೆ ಚಿಟ್ಕೊಂಡಿರೋವಂಥ ಮೆಣಸಿನ್ಕಾಯಿನೂ ಹಾಕ್ಬಿಟ್ಟು ಫ್ರೈ ಮಾಡೋಣ. ಶುಂಠಿ ಬೆಳ್ಳುಳ್ಳಿನೂ ಹಾಕ್ಬಿಟ್ಟು ಫ್ರೈ ಮಾಡೋಣ. ಎಣ್ಣೆ ಜೊತೆ ಇದು ಎರಡೂ ಫ್ರೈ ಆದರೆ ತುಂಬಾ ಚೆನ್ನಾಗಿರುತ್ತೆ. ನೆಕ್ಸ್ಟು ಇದನ್ನೆಲ್ಲ ಫ್ರೈ ಆದಮೇಲೆ 1 ಗ್ಲಾಸ್ ಹಾಲು ಮತ್ತು ಅದೇ ಗ್ಲಾಸಲ್ಲಿ ಇನ್ನೊಂದು ಗ್ಲಾಸ್ ನೀರನ್ನ ಹಾಕ್ಬಿಟ್ಟು ಸ್ವಲ್ಪ ಕುದಿ ಬರಬೇಕು. ಸೊ ಇವಾಗಲೇ ಸ್ವಲ್ಪ ಉಪ್ಪನ್ನ ಹಾಕ್ಬಿಡ್ಬೇಕು. ರುಚಿಗೆ ತಕ್ಕಷ್ಟೇ ಯೂಸ್ ಮಾಡ್ತಾಯಿದ್ದೀನಿ, ಅಂದರೆ ಕಲ್ಲುಪ್ಪನ್ನ ಯೂಸ್ ಮಾಡ್ತಾಯಿದ್ದೀನಿ. ಕೆಲವೊಬ್ಬರು ಇದಕ್ಕೆ ಈರುಳ್ಳಿನೂ ಹೆಚ್ಚಾಕ್ತಾರೆ. ಸೊ ಗೀ ರೈಸ್ಗೆ ಆನಿಯನ್ ಹಾಕೋದು ಚೆನ್ನಾಗಿರಲ್ಲ ಅಂತ ಅನಿಸುತ್ತೆ. ಅದು ಮಾಮೂಲಿ ಪಲಾವ್ ಥರನೇ ಟೇಸ್ಟ್ ಮಾಡಿಬಿಡುತ್ತೆ, ಟೊಮೊಟೊ ಈರುಳ್ಳಿ ಎಲ್ಲ ಸೇರಿಸ್ಬಿಟ್ರೆ. ಸೊ ಹಂಗಾಗಿ ಅದೇನೂ ಹಾಕ್ದಂಗೆ ಈ ಥರ ಪ್ಲೈನ್ ಗೀ ರೈಸ್ನ ಮಾಡೋದು ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗೂ ಇರುತ್ತೆ. ಮತ್ತು ಇದು ಸೊ ನೋಡ್ತಾ ಇದ್ದೀರಲ್ಲ, ಫುಲ್ ನೀರು ಕುದೀತಾ ಇದೆ. ಸೊ ಅಕ್ಕಿನ ವಾಶ್ ಮಾಡಿಕೊಂಡು 1 ಗ್ಲಾಸ್ ಅಕ್ಕಿ ಫುಲ್ನ ಹಾಕ್ಬಿಡ್ಬೇಕು ಅಷ್ಟೇ. ಗೀ ರೈಸ್ಗೆ ಹಾಕೋವಂಥ ಐಟಮ್ಸ್ಗಳೆಲ್ಲ ಹಾಕಿ ಅಕ್ಕಿನ ಹಾಕಿದ ಈ ಥರ ಮತ್ತೆ ಇನ್ನೊಂದು ರೌಂಡ್ ಕುದಿಯೋ ತನಕ ಲಿಡ್ನ ಕ್ಲೋಸ್ ಮಾಡೋಂಗಿಲ್ಲ. ಸೊ ನೋಡಿ, ಆಲ್ಮೋಸ್ಟ್ ಕ್ಯಾಪ್ನ ಕ್ಲೋಸ್ ಮಾಡಿ 1 ವಿಷಲ್ ಹೊಡಿಸಿದ್ರೆ ಸೊ ಗೀ ರೈಸ್ ರೆಡಿ. ಕುಕ್ಕರಲ್ಲಿ ಮಾಡುವಂಥ ಗೀ ರೈಸ್. ಆಮೇಲೆ ನೋಡಿ, ಇಡೀ ಇಲ್ದಿರೋ ಕ್ಯಾಪ್ನ ಯೂಸ್ ಮಾಡ್ತೀನಿ. ಎಲ್ಲರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಮನೆಗೆ ಯಾವ ಕುಕ್ಕರ್ಗೂ ಕ್ಯಾಪಿಗೆ ಹಿಡಿ ಇರಲ್ಲ ಅಥವಾ ಈ ಕಡೆ ಬಾಟಮ್ಗೆ ಹಿಡಿ ಇರಲ್ಲ, ಎರಡರಲ್ಲಿ ಒಂದು ಮುರಿದೋಗಿರುತ್ತೆ. ನಮ್ಮಮ್ಮ ಆ ಥರ ಮುರಿದಾಕಿರ್ತಾರೆ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಇದರಲ್ಲಿ ಕ್ಯಾಪ್ಗೆ ಹಿಡಿಯಿಲ್ಲ. ಸೊ ಇದು 1 ವಿಷಲ್ ಬರಲಿ. ಸೊ 1 ವಿಷಲ್ ಬಂತು. ಸೊ ಆಫ್ ಮಾಡಿದ್ದೀನಿ. ಗೀ ರೈಸ್ಗೆ ವೆಜ್ ಕುರ್ಮಾನ ಮಾಡಿಲ್ಲ, ಬಿಕಾಸ್ ನಾನ್ ವೆಜ್ ಮಾಡಿದ್ದೀವಿ ಗಾಯ್ಸ್. ಚಿಕನ್ ಫ್ರೈನ ಮಾಡಿದೆ. ಸೊ ಆ ಚಿಕನ್ ಫ್ರೈ ರೆಸಿಪಿನ ಇನ್ನೊಂದು ವ್ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ಚಿಕನ್ ಫ್ರೈ ವಿತ್ ಗೀ ರೈಸ್ ರೆಡಿ ಟು ಈಟ್. ನಮಗೆಲ್ಲ ಗೊತ್ತಾಗೋಯ್ತು. ಸೊ ವಿಷಲ್ ಫುಲ್ ಹೋಗಿದೆ.
ನೋಡಿ ಇಡೀ ಇಲ್ದಿರೋದ್ರಿಂದ ಯಾವ ಥರ ಬಿಚ್ಚೋ ಪರಿಸ್ಥಿತಿ ಬಂದಿದೆ ನಿಮಗೆ. ವಾವ್, ಸಕ್ಕತ್ತಾಗಿ ಬಂದಿದೆ. ಸ್ಮೆಲ್ ಮಾತ್ರ ತುಂಬ ಚೆನ್ನಾಗಿದೆ. ಟೇಸ್ಟ್ ಯಾವ ಥರ ಇದೆ ಅಂತ ನೋಡೋಣ. ತುಂಬ ಚೆನ್ನಾಗಿ ಬಂದಿದೆ ಗೀ ರೈಸ್ ಅಷ್ಟೇ. ಸೊ ಈ ಲಾಗ್ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಹೊಸದಾಗಿ ಸ್ಟಾರ್ಟ್ ಮಾಡಿರೋದ್ರಿಂದ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಸೊ ಟಿಲ್ ದೆನ್ ಟೇಕ್ ಕೇರ್, ಬಾಯ್.